ಹಲೋ ಗೈಸ್, ಇವತ್ತು ನಾವು ಪನ್ನೀರ್ ಗ್ರೀನ್ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. 1 ಕಪ್ ಪುದೀನ ಸೊಪ್ಪು, 1 ಕಪ್ ಕೊತ್ತಂಬರಿ ಸೊಪ್ಪು, 5 ರಿಂದ 6 ಹಸಿಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ, ಸ್ವಲ್ಪ ಕರಿಮೆಣಸು, ಗೋಡಂಬಿ ಮತ್ತು ಜಿಂಜರ್ ಗಾರ್ಲಿಕ್. ಇದನ್ನು ಮಿಕ್ಸಿಗೆ ಹಾಕಿ ಇದಕ್ಕೆ 3 ರಿಂದ 4 ಐಸ್ ಕ್ಯೂಬ್ ಹಾಕಿ ರುಬ್ಕೊಳ್ಳಿ. ಇವಾಗ ಗ್ರೀನ್ ನೋಡಿ ಚೆನ್ನಾಗಿ ಬಂದಿದೆ. ಇನ್ನೊಂದು ಸೈಡಲ್ಲಿ ತವ ಇಟ್ಬಿಟ್ಟು 1 ಚಮಚದಷ್ಟು ಅರಿಶಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪೌಡ್ರ್ ಹಾಕಿ ಪನ್ನೀರನ್ನು ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಒಂದು 3 ರಿಂದ 4 ಚಮಚ ಎಣ್ಣೆ ಹಾಕಿ ಮೊದಲಿಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿ ನೀಟಾಗಿ ಒಂದ್ಸಲ ಫ್ರೈ ಮಾಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಗ್ರೀನ್ ಮಸಾಲನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 ಟೊಮೆಟೊದ ಪ್ಯೂರಿ ಮಾಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಇದನ್ನು ಹಾಕಿ ಒಂದು ಸಾರಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಅದು ಎಣ್ಣೆ ಮತ್ತು ಇದು ಸಪ್ರೇಟ್ ಆಗಬೇಕು, ಹಸಿ ವಾಸನೆಯೂ ಹೋಗುತ್ತೆ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋವಂಥದ್ದು ಪನ್ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಗ್ರೇವಿದು ತಿಕ್ನೆಸ್ಗೋಸ್ಕರ ಇದಕ್ಕೆ ಫ್ರೆಶ್ ಕ್ರೀಮ್ ಆದರೂ ಹಾಕ್ಬೋದು, ಹಾಲಾದರೂ ಹಾಕ್ಬೋದು. ನಾನಿಲ್ಲಿ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಫೈನಲಿ ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಇವಾಗ ರೆಡಿ ಟು ಸರ್ವ್. ಪನ್ನೀರ್ ಗ್ರೀನ್ ಮಸಾಲಕ್ಕೆ ನಾನು ಗೀ ರೈಸ್ನ ಮಾಡಿದ್ದೀನಿ. ಇದ್ರದ್ದು ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.